ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನನ್ನ ಹೊಸ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತಾ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ನಾನು ಒಂದು ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದು ಏನು ಅಂತ ಅಂದ್ರೆ, ಬೇಬಿ ಸ್ಕಿನ್ ವೈಟ್ನಿಂಗ್ ಯಾವ ಥರ ಮಾಡೋದು ಅಂದರೆ, ಮಗು ಹುಟ್ಟಿದಾಗ ಒಂದು ಕಲರ್ ಇರುತ್ತೆ, ಸ್ವಲ್ಪ ಬರ್ತಾ ಅಂದರೆ ಹೋಗ್ತಾ 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 ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ. ನಾವು ಬೇಬಿದು ಕಲರ್ ಡಾರ್ಕ್ ಸ್ವಲ್ಪ ಡಲ್ ಇತ್ತಂದ್ರೆ ಬ್ರೈಟ್ ಯಾವ ಥರ ಮಾಡೋದು ಅನ್ನೋದು ಎಲ್ಲ ತಾಯಿಗಳಿಗೂ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟೈತಿ. ಹಾಗಾಗಿ ಇವತ್ತು ನಾನು ಯಾವ ಥರ ಸ್ಕಿನ್ ನನ್ನ ಮಕ್ಕಳಿಗೆ ಯಾವ ಥರ ಮಾಡಿದೆ ಅಂತ ಹೇಳ್ತಿದ್ದೀನಿ. ನಾನು ಫಸ್ಟು ನನ್ನ ಮಕ್ಕಳು ಹುಟ್ಟಿದಾಗ ಸ್ವಲ್ಪ ಡಲ್ ಇತ್ತು ಸ್ಕಿನ್ನು. ನಾನು ಅವರು ಇವ್ರ ಮಾತು ಏನು ಕೇಳೋಕ್ಕೆ ಹೋಗಲಿಲ್ಲ. ಕಡ್ಲೆ ಹಿಟ್ಟು ಹಚ್ಚೋದು ಅದನ್ನ ಹಚ್ಚೋದಂತೂ ಏನೂ ಮಾಡಲಿಲ್ಲ. ನಾನು ಜಸ್ಟ್ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದೆ. ಅದು ಯಾವುದಂದ್ರೆ ಹಿಮಾಲಯ. ಸೊ ನೀವು ನಿಮ್ಮ ಬೇಬಿಗೆ ನೀವು ಯಾವ ಸೋಪು ಕ್ರೀಮು ಯೂಸ್ ಮಾಡ್ತೀರಾ, ಡೇ ಒನ್ನಿಂದ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಸೊ ಅದನ್ನೇ ಯೂಸ್ ಮಾಡಿ, ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಹಿಮಾಲಯನ್ ಬೇಬಿ ಕ್ರೀಮೇ ಯೂಸ್ ಮಾಡೋದು. ಟೋಟಲ್ ಎಲ್ಲ ಪ್ರಾಡಕ್ಟ್ಸ್ ಬಂದು ಹಿಮಾಲಯದೇ ಯೂಸ್ ಮಾಡ್ತೀನಿ. ನಾನು ಡೈಲಿ ಏನು ಮಾಡ್ತಿದ್ದೆ ಅಂದರೆ, ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ಫೀಡ್ ಮಾಡಿಸಿ, ಹಾಲಿರುತ್ತಲ್ಲ ಎದೆ ಹಾಲು, ಆ ಹಾಲನ್ನ ತೊಗೊಂಡು ಸ್ವಲ್ಪ ಅವರ ಮುಖಕ್ಕೊಂದು ಸ್ವಲ್ಪ ಹಾಕಿ ಮಸಾಜ್ ಮಾಡಬೇಕು. ಅದರಿಂದ ಕೂಡ ನಮಗೆ ಮಕ್ಕಳದು ಸ್ಕಿನ್ನು ವೈಟ್ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ. ಎದೆ ಹಾಲು ಮಾಡಿ ಒಂದು ಅರ್ಧ ತಾಸು ಒಂದು ಸ್ವಲ್ಪ ಎಳೆ ಬಿಸಿಲಿಗೆ ಹಿಡಿಯೋದು, ಸೂರ್ಯನ ಬಿಸಿಲಿಗೆ ಹಿಡಿದು ಒಂದು ಸ್ವಲ್ಪ ಅವರು ಆಟ ಆಡೋಕ್ಕೆ ಬಿಟ್ಟು ನೆಕ್ಸ್ಟು ಏನು ಮಾಡ್ತಿದ್ದೆ ಅಂದರೆ, ಒಂದು 11-12 ಗಂಟೆಗೆ ಅವ್ರಿಗೆ ಸ್ನಾನ ಮಾಡಿಸ್ತಿದ್ದೆ. ಯಾವ ಥರ ಅಂದರೆ, ಹಿಮಾಲಯನ್ ಬೇಬಿದು ಮಸಾಜ್ ಆಯಿಲ್ ಐತಲ್ಲ, ಅದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೆ ನಾನು, ಬಾಡಿ ಎಲ್ಲ, ಈವನ್ ಫೇಸ್ ಕೂಡ ಮಾಡಿ. ನೆಕ್ಸ್ಟು ಏನು ಮಾಡ್ತಿದ್ದೆ ಅಂತಂದರೆ, ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿಸಿ ಹಿಮಾಲಯ ಸೋಪೇ ಯೂಸ್ ಮಾಡ್ತಿದ್ದೆ. ಹಿಮಾಲಯ ಕ್ರೀಮು ಮತ್ತು ಬಾಡಿ ಲೋಷನ್ನ ಅಪ್ಲೈ ಮಾಡ್ತಿದ್ದೆ. ಇದು ಒಂದು ಬೆಸ್ಟ್ ಕ್ರೀಮ್ ಅಂತ ಹೇಳ್ತೀನಿ. ಸೊ ಇವಾಗ ಸಬಾಮೆಡು ಕೂಡ ಟ್ರೆಂಡಿಂಗಲ್ಲಿ ಐತಿ, ಬಟ್ ಸ್ವಲ್ಪ ಕಾಸ್ಟ್ಲಿ. ತೊಗೋಬೋದು, ಬಟ್ ನಾವು ಯಾವಾಗಿಂದ ಏನು ಯೂಸ್ ಮಾಡ್ತಿದ್ವಿ ಅದನ್ನು ಯೂಸ್ ಮಾಡಿದ್ರೇ ಬೆಟ್ರು. ಇವಾಗ ಒಂದು ಹೇಳ್ತಿದ್ದಾರಾ, ನಾವು ಯೂಸ್ ಮಾಡ್ತಿದ್ವಿ, ನಮ್ಮ ಬೇಬಿ ವೈಟ್ ಆಗ್ತಿಲ್ಲ, ಇನ್ನು ಯಾರೋ ಓಕೆ ಸೆಬಾಮೆಡ್ ಹೇಳಿದ್ರು ಅದನ್ನು ಯೂಸ್ ಮಾಡೋಣ ಅಂತ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಯಾವ್ದು ಯೂಸ್ ಮಾಡ್ತಿದ್ದೀರಾ ಕಂಟಿನ್ಯೂಸ್ ಆಗಿ ಮಾಡಿ, ಒಳ್ಳೆ ರಿಸಲ್ಟ್ ಬಂದೇ ಬರುತ್ತಾ. ಸೊ ಕಂಟಿನ್ಯೂಸ್ ಆಗಿ ಪ್ರಯತ್ನ ಯಾವುದಿರುತ್ತೋ ಅದಕ್ಕೆ ಪ್ರತಿಫಲ ಸಿಗುತ್ತಾ. ಸೊ ನೋಡ್ತಿರ್ಬೇಕು ನನ್ನ ಮಕ್ಕಳು ಡೇ ಒನ್ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಇವಾಗ ಹೆಂಗಿದ್ದಾರೆ ಅಂತಂದು. ನಾನು ಅದೇ ಹಿಮಾಲಯನ್ ಕ್ರೀಮ್ನ ಅಪ್ಲೈ ಮಾಡಿ, ಬಾಡಿ ಲೋಷನ್ನ ಅಪ್ಲೈ ಮಾಡಿ, ಕ್ರೀಮ್ನ ಅಪ್ಲೈ ಮಾಡಿ, ಸೊ ಪೌಡರ್ನ ಅಪ್ಲೈ ಮಾಡಿ ಮಲಗಿಸ್ಬಿಡ್ತಿದ್ದೆ. ಸೊ ಮತ್ತು ಮಧ್ಯಾಹ್ನ ಅಥವಾ ಅವ್ರು ಎಷ್ಟು ಗಂಟೆಗೆ ಹೇಳ್ತಿದ್ರಲ್ಲ, ಎದ್ದ ತಕ್ಷಣ ಫೀಡ್ ಮಾಡಿಸ್ತಿದ್ದೆ. ಬ್ರೆಸ್ಟ್ ಫೀಡಿಂಗ್ ಮಾಡಿಸಿ ನೆಕ್ಸ್ಟು ಮತ್ತೆ ಒಂದು ಸ್ವಲ್ಪ ಎದೆ ಹಾಲನ್ನ ಹಚ್ಚಿ ಮಸಾಜ್ ಮಾಡ್ತಿದ್ದೆ. ಮಾಡಿ ನೆಕ್ಸ್ಟ್ ಅವ್ರಿಗೆ ಆಟ ಆಡೋಕ್ಕೆ ಬಿಟ್ಬಿಡ್ತಿದ್ದೆ ನಾನು. ಈವ್ನಿಂಗ್ ಏನೈತಿ, ಎಣ್ಣೆ ಮಗುನ ತಲೆ ಸ್ನಾನ ಮಾಡಿಸ್ತೀವಲ್ಲ, ಎರಿತೀವಲ್ಲ, ಅದನ್ನು ಚೆನ್ನಾಗಿ ಡೈಲಿ ಫಾಲೋ ಮಾಡಿದ್ರೆ ಖಂಡಿತ ವೈಟ್ ಆಗ್ತಾರೆ. ಹೆಂಗಂತಂದ್ರೆ, ಕೊಬ್ಬರಿ ಎಣ್ಣೆನ ತಲೆಗೆ ಹಚ್ಚೋದು. ನೆಕ್ಸ್ಟ್ ಅಲಿವ್ ಆಯಿಲ್ ಅಂತ ಸಿಗುತ್ತೆ, ಅಲಿವ್ ಆಯಿಲ್ ಅಂತಂದು ಇವಾಗ ಎಲ್ಲ ಶಾಪಲ್ಲಿ ಐತಿ, ಅದು ಸಿಗುತ್ತೆ ನಿಮ್ಗೆ. ಅದನ್ನು ವೀಕ್ಲಿ ಒಂದು 4 ಟೈಮ್ಸ್ ಆದರೂ ಅಪ್ಲೈ ಮಾಡಿರಿ, ಬಾಡಿಗಾಯಿತು ಮಗುಕ್ಕಾಯಿತು. ನೆಕ್ಸ್ಟು ಕ್ಯಾಸ್ಟರ್ ಆಯಿಲ್ ಇರುತ್ತಲ್ಲ, ಅರಳಿ ಎಣ್ಣೆ, ಅದನ್ನು ವೀಕ್ಲಿ 1-2 ಟೈಮ್ಸ್ ಆದರೂ ತಲೆಗೆ ಹಚ್ಚಿ ಸ್ನಾನ ಮಾಡಿಸಿ, ಅಂದರೆ ಮಗು ತಂಪಾಗಿರುತ್ತೆ. ಡೈಲಿ ಏನೈತಿ, ಈವ್ನಿಂಗು 7 ಗಂಟೆ 8 ಗಂಟೆ ನೈಟ್ ಆದರೆ ಅವರಿಗೆ ಕರೆಕ್ಟಾಗಿ ಎಣ್ಣೆಯಲ್ಲಿ ಮಸಾಜ್ ಮಾಡ್ತಿದ್ಲ ನಮ್ಮಮ್ಮ. ಮಸಾಜ್ ಮಾಡಿ ಸುಡು ನೀರು ಹಾಕಿ ಮಲಗಿಸ್ಬಿಡ್ತಿದ್ವಿ. ನೈಟ್ ಏನು ಕ್ರೀಮು ಏನು ಅಪ್ಲೈ ಮಾಡ್ತಿದ್ದಿಲ್ಲ ನಾನು. ಮತ್ತು ಮಾರ್ನಿಂಗ್ ಎದ್ದು ಇದೇ ರೂಟೀನ್ನ ಫಾಲೋ ಮಾಡ್ತಿದ್ದೆ. ನನ್ನ ಮಕ್ಕಳು ಆಟೋಮೆಟಿಕ್ 3 ಮಂತ್ಸ್ ಎಂಡ್ ಆಗ್ತಾ ಬಂತು, ಅವರು ಸ್ಕಿನ್ ಬ್ರೈಟ್ ಆಗ್ತಾ ಬಂತು. ಇಬ್ಬರದು ಸ್ಕಿನ್ ಬ್ರೈಟ್ ಆಗ್ತು ಮತ್ತು ಇಬ್ಬರದು ಚೆನ್ನಾಗಿತ್ತು. ಇನ್ನೊಂದು ತಿಳ್ಕೊಳ್ಳಿ, ಯಾರೋ ಏನೋ ಹೇಳ್ತಿದ್ದಾರಾ, ನಿಮ್ಮ ಬೇಬಿ ಇಲ್ಲ ಕಪ್ಪಗೈತಿ ಅಂತಂದ್ರೆ ಸ್ವಲ್ಪ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಮತ್ತು ನಿಮ್ಮ ಬೇಬಿನ ಯಾವತ್ತೂ ಇನ್ನೊಂದು ಬೇಬಿಗೆ ಕಂಪೇರ್ ಮಾಡಬೇಡ್ರಿ. ನಾವು ತಂದೆ ತಾಯಿ ಹೆಂಗಿರ್ತೀವಿ ಆ ಕಲರ್ ನಮ್ಮ ಮಕ್ಕಳು ಹುಟ್ತಾವೆ. ಹುಟ್ಟಿದ ಗುಣ ಅಂತ ಅಂದರೆ, ಹುಟ್ಟಿದ ಕಲರ್ ಅದು ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಂಗೆ ಯಾವುದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ್ರಿ. ನಿಮ್ಮ ಮಕ್ಕಳನ್ನ ಇನ್ನೊಬ್ರಿಗೆ ಹೋಲ್ಸೋಕೆ ಹೋಗ್ಬೇಡ್ರಿ. ಅವು ಮಕ್ಕಳು ವೈಟ್ ಇದ್ದರೆ ಅವ್ರ ತಂದೆ ತಾಯಿ ವೈಟ್ ಇರ್ತಾರೆ, ಹಂಗಾಗಿ ವೈಟ್ ಆಗಿರ್ತಾವೆ. ನಮ್ಮ ಬೇಬಿ ಸ್ವಲ್ಪ ಕಪ್ಪಾಗಿದ್ದಾವೆ ಅಂತಂದರೆ ಅದ್ರ ಪ್ರಾಬ್ಲಮ್ ಪಾಪ ಅದ್ರದ್ದಲ್ಲ. ಅದಕ್ಕೆ ನೀವು ಇನ್ನೊಂದು ಬೇಬಿ ನೋಡಿ ಕಂಪೇರ್ ಮಾಡಿದರೆ ಪಾಪ ಅದಕ್ಕೆ ಏನು ಗೊತ್ತಾಗಲ್ಲ. ನೀವು ಬೈದರೂ ಕೂಡ ಅದು ಒಂದೊಂದು ಸಾರಿ ಸ್ಮೈಲ್ ಮಾಡ್ತಿರುತ್ತೆ, ಬಟ್ ಅದಕ್ಕೇನು ಗೊತ್ತಾಗಲ್ಲ. ನೀವು ಅದ್ರ ಮೇಲೆ ಯಾವತ್ತೇ ಆಗಲಿ ಬೇರೆದನ್ನು ತೊಗೊಂಡು ಅದ್ರ ಮೇಲೆ ಪ್ರೆಷರ್ ಹಾಕೋಕ್ಕೆ ಹೋಗಬೇಡ್ರಿ, ಅದಕ್ಕೇನು ಗೊತ್ತಾಗಲ್ಲ. ಬೇಬಿ ಹೆಂಗೆ ಇರಲಿ, ಅದ್ರ ಕಲರ್ ಮೇಲೆ ಯಾವತ್ತೂ ಜಡ್ಜ್ ಮಾಡೋಕ್ಕೆ ಹೋಗಬೇಡ್ರಿ.
ಕಲರ್ ಇವತ್ತಲ್ಲ ನಾಳೆ ಏನೋ ಇವಾಗಲ್ಲ ಬಿಡಿ, ಒಂದು 18 ವರ್ಷದ ಮೇಲೆ ಆದರೆ ಅವರೇ ತಾವೇ ಯಾವುದಾದ್ರೂ ಕ್ರೀಮ್ ಹಚ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿ ಏನೋ ವೈಟ್ ಆಗ್ತಾರೆ. ಇಲ್ಲ ವೈಟ್ ಇದ್ದಿದ್ದು ಮಕ್ಕಳು ಇವಾಗ ಬರ್ತಾ ಕಪ್ಪೂ ಆಗ್ಬೋದು, ಕ್ಲೈಮೆಟಿಕಲ್ ಚೇಂಜಸ್ಸು ಆಗ್ಬೋದು. ಅದರ ಹಂಗಂತಂದು ನಿಮ್ಮ ಬೇಬಿ ಕಪ್ಪಗೈತಂದರೆ ಅಯ್ಯೋ ನಮ್ಮ ಬೇಬಿ ಕಪ್ಪಗೆ ಹುಡ್ತು ವೈಟ್ ಆಗಬೇಕಿತ್ತು ಅಂತ ಟೆನ್ಷನ್ ತೊಗೋಬೇಡ್ರಿ. ಮಕ್ಕಳು ಮಕ್ಕಳೇ, ಅವು ಕಪ್ಪಗೆ ಇರಲಿ ಬೆಳ್ಳಗೆ ಇರಲಿ, ಅವು ಚೆಂದಾಗಿ ಆಡ್ತಾಯಿದ್ರೆ ನಗ್ತಿದ್ರೆ ನಮ್ಮನ್ನು ನೋಡಿ ಸ್ವಲ್ಪ ನಾವು ಏನಾದರೂ ಮಾತಾಡಿದ್ರೆ ರಿಯಾಕ್ಟ್ ಮಾಡ್ತಿದ್ರೆ ಸಾಕು, ಅಷ್ಟೇ ಖುಷಿ, ಮತ್ತೇನಿಲ್ಲ. ಒಬ್ಬೊಬ್ಬರಿಗೆ ನಾವು ಏನಂತೀವಿ, ಮಕ್ಕಳಿದ್ದವರು ಹೌದು ನನ್ನ ಬೇಬಿ ಅಂದರೆ ಕಪ್ಪೈತಿ, ನನ್ನ ಬೇಬಿ ವೈಟ್ ಐತಿ ಅಂತ ಕಂಪೇರ್ ಮಾಡ್ತೀವಿ. ಬಟ್ ಎಷ್ಟೋ ಜನಕ್ಕೆ ಮಕ್ಕಳೇ ಆಗಲ್ಲ. ಪಾಪ ಅಂಥವ್ರು ಏನು ಮಾಡಬೇಕು, ಅಂಥವ್ರಿಗೂ ಬೇಜಾರಾಗ್ತಿರತ್ತೆ. ಸೊ ನಮ್ಮ ಸೊಸೈಟಿಯಲ್ಲಿ ಸುತ್ತಮುತ್ತ ನಮ್ಮ ಸೈಡ್ ಹೆಂಗಿದ್ದಾರೆ ಜನ, ಅವರಿಗೂ ಮನಸ್ಸಿಗೆ ಹತ್ತಬಾರ್ದು ಏನೇ ಮಾತಾಡಿದರು. ನನಗೂ ಸ್ಟಾರ್ಟಿಂಗು ಎಸ್ಎಲ್ಡಾಗಿ ಬಂದಾಗ ಅಯ್ಯೋ ಕಪ್ಪಿದಾರ ಅವಾಗ ಅನ್ನಿಸ್ತು ನನಗೂ, ಹೌದಲ್ಲ ನನ್ನ ಮಕ್ಕಳು ಕಪ್ಪಿದಾರಲ್ಲ, ಇವ್ರು ಹೇಳ್ತಿದ್ದಾರೆ ನಿಜ ಅಲ್ಲ, ಹೀಗೆಲ್ಲ ಅಂದ್ಕೊಂಡೆ ನಾನು. ಬಟ್ ಕಲರ್ ಯಾವತ್ತೂ ಏನೂ ಚೇಂಜ್ ಮಾಡಲ್ಲ ಮನುಷ್ಯನ. ಕಲರ್ ಜಸ್ಟ್ ನೋಡಲಿಕ್ಕೆ ಅಟ್ರ್ಯಾಕ್ಷನ್ ಅಷ್ಟೇ. ಕಪ್ಪಗಿದ್ದರು ಎಷ್ಟು ಕಳ ಇದ್ದಾರೆ ಅಂತ ಅಂದರೆ ನನ್ನ ಮಕ್ಕಳು ಅಷ್ಟು ಕಳ ಇದ್ದಾರೆ. ಬಟ್ ಅದು ಸ್ಟಾರ್ಟಿಂಗಲ್ಲಿ, ಇವಾಗ 4 ಮಂತ್ಸ್ ಆಯ್ತು ಅವ್ರಿಗೆ, ಇಷ್ಟು ಚೆನ್ನಾಗಿ ಬ್ರೈಟ್ ಆಗೈತೆ ಸ್ಕಿನ್ನು. ನಾನೇನು ಮತ್ತು ಬೇರೆ ಏನೂ ಮಾಡಿಲ್ಲ. ಕಡಲೆ ಹಿಟ್ಟನ್ನ ಪ್ರಯೋಗ ಮಾಡ್ಲಿಕ್ಕೆ ಹೋಗಬೇಡ್ರಿ, ಕಡಲೆ ಹಿಟ್ಟನ್ನ ಹಚ್ಚೂ ಇಲ್ಲ. ಇನ್ ಕೇಸ್ ನೀವೇನಾದರೂ ಕಡಲೆ ಹಿಟ್ಟು ಯೂಸ್ ಮಾಡಬೇಕು ಅಂದ್ಕೊಂಡಿದ್ರೆ ಎಟ್ಲೀಸ್ಟು ಪಾಪುಗ ಒಂದು 7 ಮಂತ್ಸ್ 8 ಮಂತ್ಸ್ ಆಗಿರಲಿ, ಆವಾಗ ಯೂಸ್ ಮಾಡಿರಿ, ಅದು ಒಳ್ಳೆಯದು. ಬಟ್ ಸಣ್ಣ ಮಕ್ಕಳ ಮೇಲೆ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇಬಿ ಸ್ಕಿನ್ ಕೇರ್ ಅಂತ ಬಂದರೆ ನಾನು ಹಿಮಾಲಯ ಪ್ರಾಡಕ್ಟ್ಸೇ ಯೂಸ್ ಮಾಡೋದು ಎಲ್ಲನೂ. ಆಲ್ರೆಡಿ ನಾನು ವಿಡಿಯೋನ ಹಾಕಿದ್ದೀನಿ, ಅದ್ರ ಪ್ರೈಸ್ ಕೂಡ ಹಾಕಿದ್ದೀನಿ. ಅಂದರೆ ನಿಮ್ಮ ಲೋಕಲಲ್ಲಿ ನಿಮ್ಗೆ ಯಾವುದು ಬೇಗ ಸಿಗುತ್ತಾ ಅದನ್ನು ಯೂಸ್ ಮಾಡಿಕೊಡ್ರಿ. ಒಬ್ಬರು ಒಂದು ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ವಿಡಿಯೋ ನೋಡಿದಾಗ ಅಂತಂದು ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ನಾನಿವಾಗ ಹಿಮಾಲಯ ಯೂಸ್ ಮಾಡ್ತಿದ್ದೀನಿ. ಹಿಮಾಲಯ ಪ್ರಾಡಕ್ಟ್ಸ್ ಎಲ್ಲನೂ ಚಲೋ ಅದಾವೆ. ನೀವು ಹೆಂಗೆ ಯೂಸ್ ಮಾಡ್ತೀರಿ ಅದ್ರ ಮೇಲೆ. ಎಲ್ಲ ಪ್ರಾಡಕ್ಟ್ಸು ಅದನ್ನೇ ಯೂಸ್ ಮಾಡ್ತಿದ್ರೆ ಅದನ್ನು ಯೂಸ್ ಮಾಡಿರಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೆಡ್ಡಿ ಬಾರ್ ಅಂತಂದು ಒಂದು ಸೋಪ್ ಬರುತ್ತೆ, ಅದು ಚಲೋ ಐತಿ, ಅದು ಕಣ್ಣುರೆಲ್ಲ ಪಾಪುಗ, ನೀವು ಅದನ್ನು ಯೂಸ್ ಮಾಡ್ಬೋದು. ಸೋಪು ಸೆಬಾಮೆಡ್ ಅಂತಂದು ಬಾಡಿ ಮಸಾಜದ ಆಯಿಲ್ ಐತಿ, ಅದು ಚೆನ್ನಾಗೈತಿ, ಅದನ್ನ ಯೂಸ್ ಮಾಡ್ಬೋದು ನೀವು. ಹಿಮಾಲಯದ್ದು ಚಲೋ ಐತಿ, ಹಿಮಾಲಯದ್ದು ಯೂಸ್ ಮಾಡಿರಿ. ನಾನಂತೂ ನಮ್ಮ ಬೇಬಿಗೆ ಹಿಮಾಲಯದ ಯೂಸ್ ಮಾಡ್ತಿದ್ದೀನಿ. ಬಟ್ ಸ್ಕಿನ್ ಹೆಂಗಂತ ಅಂದರೆ ಬೇಬಿದು ಕಲರ್ ಚೇಂಜ್ ಆಗ್ತಾ ಹೋಗುತ್ತಾ. ನೀವು ಇದನ್ನೇ ಮಾಡ್ತಿರ್ಬೇಕು. ಒಂದು ನಾನು ಹೇಳೋದು, ಎದ್ದ ತಕ್ಷಣ ಬೇಬಿನ ಸ್ವಲ್ಪ ಸೂರ್ಯನ ಬಿಸಿಲಿಗೆ ಇಡಿರಿ. ಸೂರ್ಯನ ಎಳಿ ಬಿಸಿಲಿಗೆ ಹಿಡಿದು ಒಂದು 10-15 ನಿಮಿಷ ಹಿಡಿದು ನೆಕ್ಸ್ಟ್ ಒಂದು ಅರ್ಧ ತಾಸು ಆರಾಮಾಗಿ ಬಿಟ್ಟು ಎಣ್ಣೆ ಮಸಾಜ್ ಮಾಡಿರಿ. ನಾನು ಹಿಮಾಲಯ ಬಾಡಿ ಮಸಾಜ್ ಆಯಿಲ್ ಐತಲ್ಲ ಅದರದನ್ನೇ ಮಸಾಜ್ ಮಾಡಿ ಹೆಡ್ ತಲೆ ಬಿಟ್ಟು ಉಳಿದಿದ್ದೆಲ್ಲ ಮಸಾಜ್ ಮಾಡಿ ಒಂದು ಅರ್ಧ ತಾಸು ಆರಾಮಾಗಿ ಅವ್ರನ್ನ ಆಟಾಡೋಕ್ಕೆ ಬಿಟ್ಬಿಡೋದು. ಅಂದರೆ ಸ್ವಲ್ಪ ಸೂರ್ಯನ ಕಿರಣ ಅವ್ರಿಗೆ ತಾಕಬೇಕು, ಹಂಗೆ ಬಿಟ್ಬಿಡ್ರಿ. ನೆಕ್ಸ್ಟ್ ಒಂದು ಅರ್ಧ ತಾಸು ಆದಮೇಲೆ ಚೆನ್ನಾಗಿ ಬಿಸಿ ನೀರನ್ನ ಕಾಯಿಸಿ ಹಿಮಾಲಯ ಸೋಪೇ ಯೂಸ್ ಮಾಡಿಕೊಂಡು ನೀಟಾಗಿ ಜಸ್ಟ್ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಗುಟ್ಟಿನ ಹಾಕ್ತೀವಿ. ಹಾಗೆ ಮಧ್ಯಾಹ್ನ ಅಂತಂದರೆ ಒಂದು 11 ಗಂಟೆ 12 ಗಂಟೆಗೆ ನಿಮ್ಮ ಎದೆ ಹಾಲಿರುತ್ತಲ್ಲ, ಆ ಎದೆ ಹಾಲನ್ನ ತೊಗೊಂಡು ಸ್ವಲ್ಪ ಮಸಾಜ್ನ ಮಾಡಿ ಫೇಸಿಗೆ ಅಷ್ಟೇ. ಅಂದ್ರೆ ನಮ್ಮ ಮಗುಕ್ಕಷ್ಟ ಸ್ವಲ್ಪ ಎದೆ ಹಾಲನ್ನ ಮಸಾಜ್ ಮಾಡಿದರೆ ಅದರಿಂದ ಕೂಡ ಒಂದು ಸ್ವಲ್ಪ ನ್ಯೂಟ್ರಿಷನ್ ಸಿಕ್ತು, ವಿಟಮಿನ್ ಇ ಎಲ್ಲ ಇರುತ್ತಲ್ಲ, ಅದರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ. ನಾನು ಅದನ್ನು ಮಾಡ್ತೀನಿ. ನೆಕ್ಸ್ಟು ಮಧ್ಯಾಹ್ನ ಹಾಗೆ ಬಿಟ್ಬಿಡ್ತೀನಿ, ಏನು ಮಾಡೋಕ್ಕೆ ಹೋಗಲ್ಲ. ಹೊಳ್ಳಿ ಈವ್ನಿಂಗು ಒಂದು ಸಾರಿ ಏನೋ ಬೇಕು ಅನ್ನಿಸ್ತಂದರೆ ಮತ್ತೆ ಎದೆ ಹಾಲನ್ನೇ ಒಂದು ಸ್ವಲ್ಪ ಹಚ್ಚಿ ಮಸಾಜ್ ಮಾಡಿರ್ತೀನಿ. ವಾಪಸ್ ಏನೂ ಸ್ನಾನ ಮಾಡ್ಸೋಕೆ ಹೋಗಲ್ಲ. ಎದೆ ಹಾಲು ಮಸಾಜ್ ಮಾಡಿದ ಮೇಲೆ ಸ್ನಾನಗಿನ ಏನೂ ಮಾಡ್ಸೋಕೆ ಹೋಗಲ್ಲ. ಒಂದು 15 ನಿಮಿಷ ಬಿಟ್ಟು ಬಿಸಿನೀರನ್ನ ತೊಗೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಜಸ್ಟ್ ಮುಖ ಒರೆಸ್ತೀನಿ ನಾನು. ನೆಕ್ಸ್ಟು ನೀವು ಸೆಬಾಮೆಡ್ ಕ್ರೀಮ್ ಯೂಸ್ ಮಾಡ್ತಿದ್ರೆ ಅದನ್ನ ಯೂಸ್ ಮಾಡಿ. ಬಟ್ ಬೇಬಿಗೆ ಒಂದು ಕ್ರೀಮ್ ಮಾತ್ರ, ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಅಪ್ಲೈ ಮಾಡಿ ಯೂಸ್ ಮಾಡ್ಕೊತಾ ಹೋಗ್ರಿ, ಟ್ರೈ ಮಾಡಿರಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಂತ ಏನು ಬೇಕು ಅದನ್ನು ನಾನು ಇವಾಗ ಹಿಮಾಲಯ ಹೇಳಿದ್ನಂತ ನಾನು ಹೇಳಿರೋದನ್ನು ಟ್ರೈ ಮಾಡೋದು, ಅಥವಾ ಇನ್ನೊಬ್ರು ಯಾರೋ ವಿಡಿಯೋ ನೋಡಬೇಕಾದ್ರೆ ಸೆಬಾಮೆಡ್ ಹೇಳ್ತಾರೆ ಅದನ್ನು ಮಾಡೋದು, ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. ಇಷ್ಟೇ ಇರೋದು. ಬಟ್ ಸ್ಕಿನ್ನು ನೀವೇನೇನು ಯೂಸ್ ಮಾಡ್ತೀರಲ್ಲ ಅದಕ್ಕೆ ಅಡ್ಜಸ್ಟ್ ಆಗಲ್ಲ ಬೇಬಿ ಸ್ಕಿನ್ನು. ಹಾಗಾಗಿ ಯಾವುದನ್ನಾದ್ರೂ ಒಂದು ಟ್ರೈ ಮಾಡಿರಿ. ಸ್ವಲ್ಪ ವೇಟ್ ಮಾಡಬೇಕು, ಯಾವುದು ಬೇಗ ರಿಸಲ್ಟ್ ಕೊಡಲ್ಲ, ಸ್ವಲ್ಪ ತಡ್ಕೊಂಡ್ರೆ ಎಲ್ಲನೂ ಚಲೋ ಬರುತ್ತೆ. ಮತ್ತು ಬೇಬಿ ಸ್ಕಿನ್ ಯಾವಾಗ್ಲೂ ತಂದೆ ತಾಯಿ
ಆಧಾರದ ಮೇಲೆ ಇರುತ್ತೆ. ಸೊ ಯಾರು ನಿಮ್ಮ ಬೇಬಿ ಕಪ್ಪಗೈತಿ ಅಂದರೆ ಟೆನ್ಷನ್ ತೊಗೋಬೇಡ್ರಿ, ನಿಮ್ಮ ಬೇಬಿ ಬೆಳ್ಳಗೈತೆ ಅಂದರೆ ಖುಷಿ ಪಡೋಕೆ ಹೋಗ್ಬೇಡ್ರಿ. ದೇವರು ನಾವು ಹೆಂಗಿರ್ತೀವಿ ನಮ್ಮ ಮಕ್ಕಳನ್ನ ಹಾಗೆ ಹುಟ್ಟಿಸಿರ್ತಾರೆ. ನಮ್ಮ ಮಕ್ಕಳು ಹೆಂಗೆ ಇದ್ದರೂ ನಮಗೆ ಚೆಂದ. ಇನ್ನೊಂದು ಬೇಬಿ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಲೇಬೇಡ್ರಿ ಯಾರು. ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳು ನಿಮ್ಗೆ ಚೆಂದ. ನಿಮ್ಮ ಮಕ್ಕಳು ಆಟ ಆಡ್ದಂಗೆ ಅವ್ರ ಮಕ್ಕಳು ಆಟ ಆಡ್ತಿರಲ್ಲ. ಬೆಳ್ಳಗಿದ್ದಾರಂತ ಅಂದ ಮಾತ್ರಕ್ಕೆ ಅವರು ಹೆಲ್ದಿ ಆಗಿದ್ದಾರಂತನೂ ಹೇಳೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಮಕ್ಕಳು ನಿಮ್ಗೆ ಹೆಂಗಿರ್ತಾರೆ ಹಾಗೆ ಇಷ್ಟಪಡ್ರಿ. ಇನ್ನೊಂದು ಬೇಬಿ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನಮ್ಮ ಬೇಬೀಸ್ ನೋಡ್ತಿರ್ಬೇಕು ನೀವು ಡಿಫ್ರೆನ್ಸು. ಹುಟ್ಟಿದಾಗ ಜಾಸ್ತಿ ಕಪ್ಪಿದ್ರು. ಹೌದು, ನಾವಿಬ್ಬರು ಗಂಡ ಹೆಂಡತಿ ನೋಡಿದಾಗ ಸ್ವಲ್ಪ ನನ್ನ ಗಂಡ ಸ್ವಲ್ಪ ಓಕೆ ಕಲರ್ ಡಲ್ ಐತೆ, ಹಾಗಾಗಿ ಹಂಗೆ ಅನ್ನಿಸ್ತು. ಅದರಲ್ಲಿ ಏನು ತಪ್ಪಿಲ್ಲ. ನಮ್ಮ ಬೇಬಿ ನಾನು ಇನ್ನೂ ಖುಷಿ ಪಡ್ಬೇಕು, ಯಾಕಂದರೆ ಅಟ್ಲೀಸ್ಟ್ ನನ್ನ ಗಂಡನ ಥರ ಐತಲ್ಲ ಅಂತಂದು. ಒಂದು ಸಾರಿ ಅನ್ನಿಸ್ತು, ಹೆಸ್ರಿಡಕ್ಕೆ ಬಂದಾಗೆಲ್ಲ ಅಂದರು. ಬಟ್ ನಾನು ಒಂದು ಸಾರಿ ಅಂದ್ಕೊಂಡೆ ಪಾಪ ಏನು ಹೇಳಿದ್ರು ಅವಕ್ಕೆ ಅರ್ಥ ಆಗಲ್ಲ. ಹೆಂಗೆ ಇದ್ರೂ ಹಿಂಗೆ ನೀವು ಒಂದು ಸಾರಿ ಬೈದು ನೋಡ್ರಿ, ಅವು ನಗ್ತಾವೆ. ಸೊ ಆ ಥರ ಇರಬೇಕಾದ್ರೆ ನೀವು ಸ್ಕಿನ್ ತೊಗೊಂಡು ಏನು ಮಾಡ್ತೀರ ಹೇಳ್ರಿ. ಬೇಬಿ ಚೆನ್ನಾಗಿ ಆಟ ಆಡಿದ್ರೆ ಸಾಕು. ಅದು ಒಂದು ಇಷ್ಟ. ನಾನು ಸ್ಕಿನ್ ಕೇರು ನಾನು ಹೇಳಿರೋದು, ನಾನು ಇಷ್ಟ ಯೂಸ್ ಮಾಡ್ತಿರೋದು. ವಾರದಲ್ಲಿ 2 ಸಾರಿ ಆಲಿವ್ ಆಯಿಲ್ ಯೂಸ್ ಮಾಡಿರಿ. ಆಲಿವ್ ಆಯಿಲ್ ಅಂತ ಸಿಗುತ್ತಾ ಮೆಡಿಕಲ್ದೊಳಗೆ, ಅದನ್ನು ಯೂಸ್ ಮಾಡಿರಿ ಮಸಾಜಿಗೆ. ನೆಕ್ಸ್ಟು ಕ್ಯಾಸ್ಟ್ರ್ ಆಯಿಲ್ ಔಡ್ಲೇನಿರುತ್ತಲ್ಲ ಅದನ್ನು ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಒಂದು ವಾರದಲ್ಲಿ 3 ಸಾರಿ ಆದರೂ ಅದನ್ನು ಮಾಡಿಸಿ, ತಂಪಾಗುತ್ತಾ. ಬಿಟ್ಟರೆ ನೀವು ಯಾವುದು ರೆಗ್ಯುಲರಾಗಿ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನೇ ಮಾಡಿ. ನೆಕ್ಸ್ಟು ನಾವು ಹೆಂಗಂತಂದರೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಿರ್ತೀವಿ, ಅಥವಾ ಹೇರ್ ಗ್ರೋತ್ ಆಗೋಕ್ಕೋಸ್ಕರ ಏನೇನೋ ಮಾಡ್ತೀವಿ. ಬಟ್ ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಮಕ್ಕಳ ಮೇಲೆ. ಇಷ್ಟೇ ಸ್ಕಿನ್ ಕೇರ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.